ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಪಾರ್ವತಿಯ ಸೋದರ ದಾಮೋದರ. ಆಕಾಶ ಮಾರ್ಗದಲ್ಲಿ ಶಿವ ಪಾರ್ವತಿ ಸಾಗ್ತಾ ಇರಬೇಕಾದ್ರೆ ಕೆಳಗೆ ದಾಮೋದರ ಹರಕು ಬಟ್ಟೆಯ ತಿರುಕನಂತೆ ಹೋಗ್ತಾ ಇದ್ದ. ಪಾರ್ವತಿಗೆ ಕರುಳು ಕರಗ್ತು. ಶಿವನೊಡನೆ ಕೇಳಿದ್ರು, ನೀವು ಜಗತ್ತಿಗೆ ಏನೆಲ್ಲ ಕೊಡ್ತೀರಿ, ನನ್ನ ಸೋದರ ಸಂಬಂಧಿಗೆ ಮಾತ್ರ ಎಂಥ ದಾರಿದ್ರ್ಯ. ನೀವು ಗಂಡಸರೇ ಹೀಗೆ, ಹೆಂಡತಿಯ ತವರೆಂದರೆ ಅಸಡ್ಡೆ ಅಂದ್ಲು. ಪಾರ್ವತಿಯ ಮಾತಿನಲ್ಲಿ ನೋವಿತ್ತು. ಅವನಿಗೆ ಪತಿ ಸಹಾಯ ಮಾಡಲಿ ಅಂತಲೂ ಇತ್ತು. ಶಿವ ನೋಡಿದ, ಇದು ಅವನಿಗೆ 3 ಚರಿಗೆ ಹೊನ್ನು ಅವನು ದಾರಿ ಬರುವಂಥ ದಾರಿಯಲ್ಲಿ ಇಡ್ತೀನಿ, ಒಯ್ದು ಸಿರಿವಂತನಾಗಲಿ ಅಂತ ದಾರಿಯಲ್ಲಿ ಹೊನ್ನು ತುಂಬಿದ 3 ಚರಿಗೆನ ಇಟ್ಟ. ಶಿವ ಪಾರ್ವತಿ ಮರೆಯಲ್ಲಿ ನಿಂತು ನೋಡ್ತಾ ಇದ್ರು. ದಾರಿಯಲ್ಲಿ ನಡ್ತಿರುವಂತಹ ದಾಮೋದರನಿಗೆ ಒಂದು ಉಪಾಯ ಬಂತು. ಕುರುಡರು ದಾರಿಯಲ್ಲಿ ಹೇಗೆ ನಡೀತಿದ್ದಾರೆ ನೋಡೇ ಬಿಡೋಣ ಅಂತ ಅಂದ್ಕೊಂಡು ಕಣ್ಣು ಮುಚ್ಕೊಂಡು ತಡ್ಕಾಡುತ್ತಾ ದಾರಿಯಲ್ಲಿ ಸಾಗ್ದ. ಚರಿಗೆ ಹೊನ್ನು ಕಾಲಿಗೆ ಎಡುತ್ತು. ದೊಡ್ಡ ಕಲ್ಲೇ ಇರ್ಬೋದು ಅಂತ ಅಂದ್ಕೊಂಡು ಓದ್ದುಕೊಂಡು ಮುಂದೆ ಮುಂದೆ ಹೋದ. ಪಾರ್ವತಿ ಈ ದೃಶ್ಯವನ್ನು ನೋಡ್ತಾನೇ ಇದ್ಲು. ಶಿವ ಹೇಳ್ದ, ಅವನಿಗೆ ಅದೃಷ್ಟವಿಲ್ಲ ಅಂದರೆ ಅದರರ್ಥ ಅದೃಷ್ಟ ಕೈ ಹಿಡಿಯುವಂಥ ಕೆಲಸ ಸಾಧನೆಯನ್ನು ಹಿಂದೆ ಮಾಡಿಲ್ಲ, ಈಗ ಮಾಡ್ತಾ ಇಲ್ಲ. ಸೋಮಾರಿಯಾಗಿ ಕೆಲಸ ಮಾಡದೆ ಕಾಲ ಕಳೆಯೋರಿಗೆ ಸಮಾಜವಾಗಲಿ ಅಥವಾ ಒಂದಿಷ್ಟು ಸಹಾಯದ ಧನವಾಗಲಿ ಏನು ಮಾಡ್ತು? ಆತ ದರಿದ್ರನಾಗಿಯೇ ಉಳಿದುಬಿಡ್ತಾನೆ. ಅದೃಷ್ಟ ಒಲಿದ್ರೆ ಸಾಲದು, ಅದರ ಉಪಯೋಗವೂ ಅಷ್ಟೇ ಮಹತ್ವದ್ದು. ಅದೃಷ್ಟವನ್ನು ಪಡೆದುಕೊಳ್ಳುವ ಚಾತುರ್ಯವೂ ಬೇಕು, ಅದನ್ನು ಬಳಸಿಕೊಳ್ಳುವ ಕುಶಲತೆಯೂ ಬೇಕು. ಕನ್ಯೆ ಕುರುಡಿಯೊಬ್ಬಳು ಭಕ್ತಿಗೆ ಮೆಚ್ಚಿದಂಥ ದೇವರು ಪ್ರತ್ಯಕ್ಷನಾಗಿ ಹೇಳ್ತಾನೆ, ಏನು ಬೇಕಾದರೂ ಕೇಳು, ಆದರೆ ಒಂದೇ ವರ ಮಾತ್ರ ಕೇಳಬೇಕು ಅಂತ. ಚತುರೆಯಾದ ಕುರುಡಿ ಹೇಳ್ತಾಳೆ, ನನ್ನ ಮೆಮ್ಮಕ್ಕಳು ಬಂಗಾರದ ಬಟ್ಟಲಿನಲ್ಲಿ ಊಟ ಮಾಡುವುದನ್ನು ನಾನು ನೋಡಬೇಕು, ಒಂದೇ ಒಂದು ವರ. ಮೆಮ್ಮಕ್ಕಳನ್ನು ನೋಡಬೇಕಂದ್ರೆ ಮದುವೆಯಾಗಬೇಕು, ಸಂತಾನ ಭಾಗ್ಯವೂ ಇರಬೇಕು. ದೀರ್ಘಾಯುಷ್ಯವಿಲ್ಲದೆ ಹೋದರೆ ಮೆಮ್ಮಕ್ಕಳನ್ನು ನೋಡೋದೆಂತು? ಬಂಗಾರದ ಬಟ್ಟಲಿನಲ್ಲಿ ಊಟ ಮಾಡುವುದಂದರೆ ಶ್ರೀಮಂತಿಕೆಯೂ ಬರಬೇಕು. ನೋಡುವುದಂದರೆ ಅತ್ಯಮೂಲ್ಯವಾದ ದೃಷ್ಟಿ ಬೇಕೇ ಬೇಕು. ಹೀಗೆ ಮದುವೆ, ಗಂಡ, ಮಕ್ಕಳು, ಶ್ರೀಮಂತಿಕೆ ಅಲ್ಲದೆ ಅಂಧತ್ವವನ್ನು ಕಳೆದುಕೊಂಡಂಥ ದೃಷ್ಟಿಯನ್ನು ಪಡೆದಳು. ದೇವರೇ ಪ್ರತ್ಯಕ್ಷನಾದ ಒಲಿದು ಬಂದಂಥ ಅದೃಷ್ಟ ಅದು. ಅದನ್ನು ಬುದ್ಧಿವಂತಿಕೆಯಿಂದ ಬಳಸಿಕೊಂಡಂಥ ಚಾತುರ್ಯ ಆ ಕುರುಡಿಯದು. ಆತ್ಮೀಯರೇ, ಈ ಉದಾಹರಣೆಗಳನ್ನು ದೃಷ್ಟಾಂತವನ್ನು ಹೇಳಲಿಕ್ಕೆ ಕಾರಣ ಕೂಡ ಇಷ್ಟೇ. ನಮಗೆ ಅದೃಷ್ಟ ಒಲಿಬಹುದು, ಆದರೆ ಅದೃಷ್ಟವನ್ನು ಬಳಸಿಕೊಳ್ಳುವ ಜಾಣ್ಮೆಯನ್ನು ನಾವು ಬೆಳೆಸಿಕೊಳ್ಳಲೇಬೇಕು. ಕತೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.